सुशोभिभालचन्दनं नमामि राममीश्वरम् मुनित्रयज्ञकारकं शिलाविपत्तिहारकं महाधनुर्विदारकं नमामि राममीश्वरम् स्वतातवाक्यकारिणं तपोवने विहारिणं करे सुजापदारिणं नमामि राममीश्वरम् कुरङ्गमुक्तसायकं जटायुमोक्षदायकं प्रवित्तकेशनायकं नमामि राममीश्वरम् ಗಿಡಮರಗಳೇ, ಇಂದು ನಮ್ಮ ಈ ಕಾಡಿಗೆ ಯಾರು ಬರುತ್ತಿರುವರೆಂದು ತಿಳಿದಿದೆಯೇ? ಯಾರು? ತಂದೆಯ ಆಜ್ಞೆಯಂತೆ ಸತಿ ಸೀತಾಮಾತೆ ಹಾಗೂ ತಮ್ಮ ಲಕ್ಷ್ಮಣನ ಜೊತೆಗೆ ಈ ಕಾಡಿಗೆ ವನವಾಸಕ್ಕೆಂದು ಬರುತ್ತಿದ್ದರು. ಶ್ರೀರಾಮ. ಶ್ರೀರಾಮ ವನದೋಳು ಹುಡುಕಿ ತರುವರು ಹೆಣ್ಣು ಹಂತಲುಗಳು. ಆತನ ಕಂಡು ಮನಸ್ಸು ಬೆಕ್ಕಸ ಬೆರಗಾಗುತ್ತಿದೆ. ಆತನ ಪಡೆಯಬೇಕೆಂಬ ಬಯಕೆ ಮನದಲ್ಲಿ ಮೂಡುತ್ತಿದೆ. ಪಕ್ಕದಲ್ಲಿ ಅಪ್ರತಿಮ ಸುಂದರಿ, ಈ ರೂಪದಲ್ಲಿ ಹೋದರೆ ಸಲ್ಲದು.
ಸಾಕು, ನಿಲ್ಲಿಸು. ನಾನು ಏಕಪತ್ನಿ ವ್ರತಸ್ಥ. ನೀ ಬಯಸುವುದಾದರೆ ನನ್ನ ತಮ್ಮ ಲಕ್ಷ್ಮಣ ನಿಹನು. ಆತನನ್ನ ಒಪ್ಪುವನೆ? ಖಂಡಿತ ಒಪ್ಪುವನು. ಕುರುಹೊಂದ ನೀಡುವೆ, ತೋರು ನೀ ಅನುಜ ಲಕ್ಷ್ಮಣನಿಗೆ. ರಕ್ಕಸಿಯಲೇ ಲಕ್ಷ್ಮಣ, ರಕ್ತ ಸುರಿಸಲಿ ನಿನ್ನ ಬಾಣ. ಹೆಣ್ಣು ಎಂಬುವ ಕರುಣೆ ಇಟ್ಟು ಆಗದಿರಲಿ ಪ್ರಾಣಹರಣ, ಆಗದಿರಲಿ ಮಾನಹರಣ. ಸಾಕು ಮಾಡು, ನಡೆಯಲಿಲ್ಲ. ಲಕ್ಷ್ಮಣ, ನಿನ್ನ ಪ್ರಾಣವನ್ನು ಒಮ್ಮೆ ತೆಗೆಯದೆ ಹೋದರೆ ತೊಲಗಿ ರಾಕ್ಷಸಿ. ರಾಕ್ಷಸಿ ರಾಕ್ಷಸಿಯೇ ಆಗುತ್ತೇವೆ. ಸೀತೆ, ನಿನ್ನ ಪಾವಿತ್ರತೆಯನ್ನು ಅಗ್ನಿಯಲ್ಲಿಟ್ಟು ಪರೀಕ್ಷಿಸುವಂತಾಗಲಿ. ತಡಿ, ಮಾಡುವೆ ನಿಮಗೆ ತಕ್ಕ ಶಾಸ್ತಿಯ. ಅಣ್ಣ ರಾವಣ! ಮಾಡಿದ ಪಾಪಕ್ಕೆ, ತಮ್ಮ ಲಕ್ಷ್ಮಣ ಹೂಡಿದ ಕೂಟಕ್ಕೆ, ಮೂಗು ಮೊಲೆಗಳ ಕೊಯ್ದ ಶಾಪಕ್ಕೆ, ಮಾನ ಉಳಿಯುತ್ತೆ ಲಂಕಾ ದ್ವೀಪಕ್ಕೆ. ಏನಾಯ್ತು? ಅಪಹರಣವೇ? ಆ ನಿನ್ನ ದಶರಥ ಸುತ ನನ್ನ ತಂಗಿಗೆ ಮಾಡಿದ ಅವಮಾನ, ಅವನನ್ನು ಮೋಹಿಸಿದ ಕಾರಣಕ್ಕೆ ಭಂಗಿಸಿದ ನನ್ನ ತಂಗಿಯ ಮನವ, ಆ ಪರಾಕ್ರಮಿಯ ಹೃದಯವೇ
ಕಿತ್ತಾಡಬೇಕು. ಶೂರ್ಪನಖಿಗೆ ಆದ ಅವಮಾನದ ನೋವು ಎಂತಹದೆಂದು ಅವನಿಗೂ ತಿಳಿಯಬೇಕು. ಹೆಂಡತಿಯನ್ನು ಕಳೆದುಕೊಂಡ ಪರ ದುರ್ಬಲನಾಗುತ್ತಾನೆ ಮಾವ, ದುರ್ಬಲನಾಗುತ್ತಾನೆ ಆರಾಮ. ರಾಮನೇ, ನಿನಗರಿಯದೆ ಅವನ ಪರಾಕ್ರಮ, ಅವನ ನಕ್ಕೆನ ಕಿರಿಯು ನೀ ಕೆಟ್ಟೆ. ಬೇಡ ಬೇಡ. ಇದು ರಾಜಾಜ್ಞೆ. ಈ ಪಾಲಕನೇ ಈ ಆಜ್ಞೆಗೆ ನೆರವುತ್ತೀಯೋ ಇಲ್ಲ ಸಾಯುತ್ತೀಯೋ? ಇಲ್ಲಿ ಸಾಯುವುದಕ್ಕಿಂತ ಆ ರಾಮಬಾಣವೇ ಮೇಲು. ಏನಾಗಬೇಕು ನನ್ನಿಂದ? ಕೇಳು. ಬಂಗಾರದ ಮಾಯಾ ಚಿಂತೆಯಾಗಿ ಸೀತೆಯ ಮನಗೆಲ್ಲಬೇಕು. ಆಶಿಸಿ ಪೀಡಿಸುವಂತೆ ಮಾಡಬೇಕು. ದುರಂತವಿದು. ಅವ ಏನು ಪುಷ್ಪಕ ವಿಮಾನವ? ಶೂರ್ಪನಖಿ ತೋರಿಸುವ ಪಂಚವಟಿಯ. ಲಕ್ಷ್ಮಣ, ಬೇಗ ಬನ್ನಿರಿ, ಇನ್ನು ಬಾಣಗಳ ತನ್ನಿರಿ. ಏನಾಯ್ತು ರಾಮ, ಓವಲ್ಲಿ ನೋಡು, ಬಂಗಾರದ ಜಿಂಕೆ. ಅದನ್ನು ಹಿಡಿದು ತಾನೆ ನೋಡಿ. ಅಣ್ಣ, ಅದು ಮಾಯಾ ಜಿಂಕೆ. ಅಯ್ಯೋ ರಾಮ, ಆ ಬಂಗಾರದ ಜಿಂಕೆ ಬಹುದೂರ ಸಾಗುತ್ತಿದೆ, ತಪ್ಪಿಸಿಕೊಳ್ಳುತ್ತಿದೆ. ಅದನ್ನು ಹಿಡಿದು ತಮ್ಮಯ್ಯ. ಲಕ್ಷ್ಮಣ, ಅಪರೂಪಕ್ಕೆ ಸೀತೆ ಆಸೆ ಪಟ್ಟಿದ್ದಾಳೆ. ಪತಿಯಾದನ ಅದನ್ನ ನೆರವೇರಿಸಬೇಕಾಗಿದೆ. ನೀನು ಹೇಳಿದ ಹಾಗೆ ಅದು ಮಾಯಾ ಜಿಂಕೆ ಆದರೆ ಅದನ್ನು ನಾನು ಸುಮ್ಮನೆ ಬಿಡೆನು. ಕಾಯುತ್ತಿರು ನೀ ಅತ್ತಿಗೆಯ, ನಾನು ಈಗ ಬಂದೆ. ಲಕ್ಷ್ಮಣ, ಸೀತೆ. ಅಯ್ಯೋ ಲಕ್ಷ್ಮಣ, ಕೆಟ್ಟೆವು ನಾವು, ಕೆಟ್ಟೆವು. ನೆರವಾಗು ಬೇಗ ರಾಮನಿಗೆ. ತಾಯಿಮೆತ್ತಿಗೆ ಇದು ರಾಕ್ಷಸ ಮಾಯೇ ಸರಿ. ನಾ ಬಲ್ಲೆ ಅಣ್ಣನ ಧ್ವನಿ. ಅಯ್ಯೋ ಲಕ್ಷ್ಮಣ, ಇದು ರಾಮನ ಧ್ವನಿ. ಹಠ ಮಾಡಬೇಡ, ನಿನ್ನ ಕಾಲಿಗೆ ಬೀಳುತ್ತೇನೆ. ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡು. ಅತ್ತಿಗೆ, ಅಣ್ಣನ ಆಜ್ಞೆ. ನಿಮ್ಮ ರಕ್ಷಣೆಯ ಹೊಣೆ ನನ್ನ ಮೇಲಿದೆ.
ಸುಮಿತ್ರಾತ್ಮಜ ಪಾತಕ. ಅಣ್ಣ ಸತ್ತರೆ ಈ ಅತ್ತಿಗೆಯನ್ನು ನಿನ್ನ ವಶ ಮಾಡಿಕೊಳ್ಳಬೇಕೆಂಬ ಹುನ್ನಾರವೇ? ಹೆಂತನದ ಕಲ್ತನವೇ ಮಾತೆಯ ಸೀತೆ, ತಪ್ಪಾಯಿತು, ಕ್ಷಮಿಸು. ನಾ ಈಗಲೇ ಹೊರಟೆ ಅಣ್ಣನ ಅರಸುತ. ಈಗ ಲಕ್ಷ್ಮಣ ರೇಖೆಯ ಎಳೆಯುವೆ. ಇದ ದಾಟಿ ಬಾರದಿರುವತ್ತಿಗೆ. ಜೊತೆಗೆ ಸೇರಿ ಕತ್ತಲಲ್ಲಿ ಕಳ್ಳನಂತೆ ಬೇಟೆಯಾಡುವ ಬಿಲ್ಲನಂತೆ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಭವತಿ ಭಿಕ್ಷಾಂ ದೇಹಿ. ಕ್ಷಮಿಸು. ತಾಯಿ ಸೀತಾಮಾತೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲವೋ ರಾಮ. ಆ ರಾಕ್ಷಸ ಹುಟ್ಟಿದನೋ ತಾಯಿ ಸೀತಾಮಾತೆಯ. ಯಾರವನು ನನ್ನ ಸೀತೆಯನ್ನು ಹೊತ್ತೊಯ್ದ ಆ ರಾಕ್ಷಸ ಯಾರು? ಹೇಳು ಹೇಳು ಜಟಾಯು. ರಾಮ 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 ರಾಮನ ಪಾದಕ್ಕೆರಗಿ ಮರಣ ಬಿಟ್ಟ ಶರಣ ಶ್ರೇಷ್ಠ ಜಟಾಯು. ಈ ಅಯೋಧ್ಯ ರಾಮನಿಗಾಗಿ ಇನ್ನು ಅದೆಷ್ಟು ಸಾವು ನೋವುಗಳು ಸಂಭವಿಸಲಿದೆಯೋ ಯಾರಿಗೆ ಗೊತ್ತು. ಬಿಡೆನು, ನನ್ನ ಮಡದಿಯ ಹೊತ್ತೊಯ್ದ ಆ ರಾಕ್ಷಸನನ್ನು ಬಿಡೆನು. राम राम श्री राम राम जय राम राम श्री राम 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 श्री
ಫೋಟೋಗೆ ಹೋಗಿ. ಮುಂದಿನ ತಯಾರಿ ಈಗ ಪಟಾಪಟ ಗಾಳಿಪಟ ಅಂಗನವಾಡಿ ವಿದ್ಯಾರ್ಥಿಗಳಿಂದ. ಮುಂದಿನ ತಯಾರಿ ಮೈಮ್.